ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳು ಗುರುಮಕ್ಕಳ ಭಕ್ತರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಲಕ್ಕಿ ಕಾಯಿನ್ ಆಮೇಲೆ ರಕ್ತ ಭೂತಾಳೆ ಅಂದರೆ ಈ ಥರ ಬರುತ್ತೆ, ಚಕ್ಕೆಗಳ ಥರ ಬರುತ್ತೆ. ನೀವು ನೋಡ್ಬೋದು ಚಕ್ಕೆಗಳು ಯಾವ ಥರ ಇದೆ ನೋಡಿ, ಚಕ್ಕೆಗಳು ಬರುತ್ತೆ, ಗೊತ್ತಾಯ್ತಲ್ಲ. ಒಂಥರ ಚಕ್ಕೆ ಥರ ಬರುತ್ತಿದ್ದು ನೋಡ್ಬೋದು, ಗೊತ್ತಾಯ್ತಲ್ಲ. ಇದು ಚಕ್ಕೆ ಥರ ಬರುತ್ತೆ, ಚಕ್ಕೆಗಳ ಥರ ಬರುತ್ತೆ, ಗೊತ್ತಾಯ್ತಲ್ಲ. ಇರುತ್ತೆ. ಇದು ಏನಕ್ಕಾಗುತ್ತೆ ಅಂದರೆ ನೀವು ಜೊತೆಯಲ್ಲಿ ಇಟ್ಕೋಬೋದು. ಇದನ್ನು ನಿಮ್ಮ ಬ್ಯಾಗಲ್ಲಿ, ಜಾಬಲ್ಲಿ ಈ ಥರ ಇಟ್ಕೋಬೋದು. ನೋಡಿ, ಈ ಥರ ಬಾಕ್ಸ್ ಇರುತ್ತೆ. ಈ ಸಣ್ಣ ಬಾಕ್ಸಲ್ಲಿ ಒಂದು ಪೀಸ್ ಇದರಲ್ಲಿ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು, ರಕ್ತ ಭೂತಾಳೆ ಏನಂತಾರೆ, ರಕ್ತ ಭೂತಾಳೆ. ಇದೇನು ಕೆಲಸ ಬಿಡುತ್ತೆ? ವಶೀಕರಣಕ್ಕೆ, ಶತ್ರುದೃಷ್ಟಿ ನಾಶಕ್ಕೆ, ದಾರಿದ್ರ್ಯ ನಿವಾರಣೆಗೆ, ರೋಗ ನಿವಾರಣೆಗೆ, ಮೇಯ್ನ್ ಶತ್ರುಗಳ ನಾಶಕ್ಕೆ. ಇದು ನೆನ್ಪಿಟ್ಕೊಳ್ಳಿ, ಮೇಯ್ನ್ ಶತ್ರುಗಳ ನಾಶಕ್ಕೆ ರಕ್ತ ಭೂತಾಳೆ, ಗೊತ್ತಾಯ್ತಲ್ಲ. ಚಕ್ಕೆ ಈ ಡಬ್ಬದಲ್ಲಿ ಈ ಒಂದು ಪೀಸು ಎಲ್ಲ ಕೊಡೋದಿಲ್ಲ, ಒಂದು ಪೀಸ್ ಈ ಡಬ್ಬದಲ್ಲಿ ಹಾಕೋದು. ಏನಕ್ಕೆ ಡಬ್ಬದಲ್ಲಿ ಹಾಕೋದು ಅಂದರೆ ಜೊತೆಲಿ ಇಟ್ಕೋಬೇಕಲ್ಲ. ಜೊತೆಲಿ ಕೊಡೋದಂದರೆ ಹಾಗೆ ಬ್ಯಾಗ್, ಜಾಬು, ಪಾಕೆಟಲ್ಲಿ ಇಟ್ಕೋಬೋದು ಅಥವಾ ಬ್ಯಾಗಲ್ಲಿ ಇಟ್ಕೋಬೋದು. ಇಟ್ಕೊಂಡ್ರೆ ಯಾವುದಾದ್ರೂ ಸಾಕಷ್ಟು ಈಗ ಕೋರ್ಟು ಕಚೇರಿಗಳು, ಜಗಳ ತಗಾದೆಗಳು, ಶತ್ರುಕಾಟ, ಹಾಗೆ ಭೂ ವಿವಾದ, ಸೈಟ್ಗಳು ಗಲಾಟೆ, ಈ ಥರ ಅಕ್ಕಪಕ್ಕ ಮನೆಯವರು ಅಥವಾ ಇನ್ನೇನೋ ಶತ್ರುಗಳು ಇರ್ತಾರಲ್ಲ, ಆ ದುಷ್ಟರ ಕಾಟ ಇರಬಾರ್ದು ಅಂದರೆ ಅದು ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಆಫೀಸ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಎಲ್ಲೇ ಆಗಲಿ ಶತ್ರುಗಳ ಕಾಟ ಇರುತ್ತೆ. ಮನೆಯ ಒಳಗೆ, ಮನೆಯ ಹೊರಗೆ ಶತ್ರುಗಳ ಕಾಟ ಇರುತ್ತೆ ಅಲ್ವಾ. ಅದಕ್ಕೆ ಈ ಒಂದು ರಕ್ತಭೂತಾಳೆ ಚಕ್ಕೆ, ಬರೀ ಚಕ್ಕೆ ಇಟ್ಕೊಬಿಟ್ರೆ ಕೆಲಸ ಆಗುತ್ತಾ ಅಂತ ನೀವು ಕೇಳ್ಬೋದು. ಅಷ್ಟು ಪರ್ಸೆಂಟೇಜಲ್ಲಿ ರಿಸಲ್ಟ್ ಬರೋದಿಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ಇದಕ್ಕೆ ಮಂತ್ರ ದೀಕ್ಷೆ ಆಗಬೇಕು ಗುರುಗಳಿಂದ. ಬೇಕಾದ್ರೆ ನೀವು ಬರೀ ಚಕ್ಕೆ ತಗೊಂಡು ನಿಮ್ಮ ಹತ್ತಿರದಲ್ಲಿರುವ ಹನುಮಾನ್ ಟೆಂಪಲ್ಲೋ, ಶನೇಶ್ವರ ಟೆಂಪಲ್ಲೋ, ಮುನೇಶ್ವರ ಟೆಂಪಲ್ಲೋ, ಆದಿಶಕ್ತಿ, ಪರಾಶಕ್ತಿ, ದೇವಿ ಟೆಂಪಲ್ಲೋ ಅಥವಾ ಮಠಗಳಲ್ಲೂ ಗುರುಗಳು, ಸ್ವಾಮೀಜಿಗಳಿರ್ತಾರೆ. ಅವರು ಕೂಡ ಮಂತ್ರ ದೀಕ್ಷೆ ಕೊಡ್ತಾರೆ. ಇದಕ್ಕೆ ಪ್ರಾಣ ಪ್ರತಿಷ್ಠೆ, ಇದಕ್ಕೆ ಮಂತ್ರ ದೀಕ್ಷೆ ಮಾಡ್ತಾರೆ. ನೀವೇ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಾನು ಹಿಂದೆ ಕೊಟ್ಟಿರ್ತೀನಿ ನಿಮಗೆ ಮಂತ್ರ, ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ನಾನು ಹಿಂದೆ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಇದನ್ನು ನೀವು 9 ದಿನ, 21 ದಿನ, 48 ದಿನ ಈ ರೀತಿ ಸಂಕಲ್ಪ ಮಾಡಿಕೊಂಡು ಬೆಳಗ್ಗೆ ಸಂಜೆ ಒಂದು 5-10 ನಿಮಿಷ ದಿನಕ್ಕೆ 1000 ಜಪ ಮಾಡಬೇಕು ಟೋಟಲಾಗಿ. ಒಂದು ಸಾರಿ ಕೂತ್ಕೊಂಡ್ರೆ 250, ಅದೇ ರೀತಿ 5 ಬಾರಿ ನೀವು ಕೂತ್ಕೊಂಡ್ರೆ 1250 ಆಗೋಗ್ತದೆ ಅಲ್ವಾ. ಮಂಡಲ 48 ದಿನ ಅಥವಾ 21 ದಿನ ಅಥವಾ 9 ದಿನ, 18 ದಿನ ಇತ್ಯಾದಿ ಮಂತ್ರ ದೀಕ್ಷೆ. ಅದೇನು ಮಂತ್ರ ದೀಕ್ಷೆ? ರುದ್ರ, ವೀರಭದ್ರ, ಮಹಾಕಾಳಿ, ಗಣೇಶ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಹನುಮಂತ ದೇವರು, ನರಸಿಂಹಸ್ವಾಮಿ ಶಕ್ತಿ ಇರುತ್ತೆ, ಗೊತ್ತಾಯ್ತಲ್ಲ. ಇದು ರಕ್ತ ಭೂತಾಳೆ. ಇದು ಮರದ ಚಕ್ಕೆಗಳು, ರಕ್ತ ಭೂತಾಳೆ ಅಥವಾ ದೇವ ಭೂತಾಳೆ ಅಂತಿರಲ್ಲ ಹಾಗೆ ಚಕ್ಕೆಗಳು. ಇದಕ್ಕೆ ಅಭಿಮಂತ್ರಿಸಿ ಗುರುಗಳಿಂದ ಮಂತ್ರ ದೀಕ್ಷೆ ಮಾಡಿ ಆಮೇಲೆ ಡಬ್ಬದಲ್ಲಿ ಇಕ್ಕೋಬೇಕು. ಮಂತ್ರ ದೀಕ್ಷೆ ಆದಮೇಲೆ ಡಬ್ಬದಲ್ಲಿ ಇಟ್ಕೊಂಡು ನೀವು ಇದನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಅಥವಾ ಪಾಕೆಟಲ್ಲಿ ಇಟ್ಕೊಂಡು ನೀವೆಲ್ಲೇ ಹೋಗಿ ಬನ್ನಿ, ನಿಮ್ಮ ಜೊತೆಲಿರಬೇಕು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಆಗಲೇ ಹೇಳಿದ್ದೀನಿ. ಎಲ್ಲ ರೀತಿಯ ತಂಟೆ, ತಕರಾರು, ಶತ್ರುಗಳು, ದಾರಿದ್ರ್ಯ, ದುಷ್ಟಶಕ್ತಿ, ಪ್ರೇತ, ಭೂತ, ಪಿಶಾಚಿ ಇತ್ಯಾದಿ, ಬ್ರಹ್ಮರಾಕ್ಷಸ ಎಲ್ಲ ನಿವಾರಣೆಗೆ ಈ ಒಂದು ರಕ್ತಭೂತಾಳೆ ಚಕ್ಕೆ ಒಂದು ಬಾಕ್ಸಲ್ಲಿ ಗುರುಗಳಿಂದ ಮಂತ್ರ ದೀಕ್ಷೆ ಮಾಡ್ಕೊಂಡು ಇಟ್ಕೊಂಡು ಜೊತೆಲಿ ಇಕ್ಕೋಬೇಕು. ಇಷ್ಟು ಮಾಡಿದ್ರೆ ಖಂಡಿತ ಅವ್ರಿಗೆ ಒಂದು ಭಯ ಹೋಗುತ್ತೆ, ರೋಗದ ಬಾಧೆ ಆಗುತ್ತೆ, ಒಳ್ಳೆಯ ಮನಸ್ಥಿತಿ ಬರುತ್ತೆ. ಮಾನಸಿಕವಾಗಿ ನೀವು
ಮನೋಬಲವನ್ನು ಸಂಪಾದನೆ ಮಾಡ್ಕೋತೀರ. ಒಂದು ನಂಬಿಕೆನೇ ದೇವರು ಅಲ್ವಾ, ನಂಬಿಕೆನೇ ಶಕ್ತಿ ನಮ್ಮ ಸುತ್ತಲೂ ಅಲ್ವಾ, ಒಳಗೂ ಹೊರಗು. ಇಲ್ಲಿ ಈ ಚಕ್ಕನೆಲ್ಲ ಏನೈತೆ ಏನಿಲ್ಲ, ಆಯುರ್ವೇದಿಕ್ ಮೆಡಿಸನ್ ಒಂದು ಗಿಡಮೂಲಿಕೆ ಇದು, ಪ್ರಕೃತಿನಲ್ಲೇ ದತ್ತವಾಗಿ ಸಿಗ್ತಕ್ಕಂಥದ್ದು. ಆದರೆ ನಮ್ಮಲ್ಲೇ ಒಂದು ಅಂತರಾತ್ಮ ಅಂತಿರುತ್ತೆ, ನಮ್ಮಲ್ಲೇ ಒಂದು ಶಕ್ತಿ ಅಂತಿರುತ್ತೆ. ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ. ಜಗತ್ತಿನಲ್ಲಿ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು. ನಮಗೆ ಒಂದು ಜೊತೆಯಲ್ಲಿ ಒಂದು ಶಕ್ತಿ ಬೇಕು, ಒಂದು ನಂಬಿಕೆ ಬೇಕು. ನಿಮ್ಮ ಜೀವನದಲ್ಲಿ ನೀವು ಯಾರನ್ನ ಕಳ್ಕೊಬಿಡ್ತೀರ, ನಿಮ್ಮ ಜೊತೇಲಿ ಇರೋರು. ನಿಮಗೆ ತುಂಬ ಬೇಕಾದ ಆಪ್ತರನ್ನು ನೀವು ಕಳ್ಕೊಬಿಡ್ತೀರ. ಗಂಡ ಹೆಂಡ್ತಿನ ಕಳ್ಕೊಬೋದು, ಹೆಂಡ್ತಿ ಗಂಡನ ಕಳ್ಕೊಬೋದು, ಮಕ್ಕಳು ತಂದೆ ತಾಯಿನ ಕಳ್ಕೊಬೋದು, ತಂದೆ ತಾಯಿ ಮಕ್ಕಳನ್ನ ಕಳ್ಕೊಬೋದು, ಅಥವಾ ಅಕ್ಕಪಕ್ಕ ಫ್ರೆಂಡ್ಸ್ನ ಕಳ್ಕೊಬೋದು, ಇಲ್ಲ ಅವ್ರು ಸತ್ತೋಗ್ಬೋದು ಅಥವಾ ದೂರ ಆಗ್ಬೋದು ಅಲ್ವಾ. ಆಗ ನಿಮಗೆ ಯಾರೂ ಇಲ್ಲ ಅಂದರೆ ಭಯ ಅನ್ನೋದು ಶುರುವಾಗುತ್ತೆ, ಮಾನಸಿಕವಾಗಿ ಮನೋರೋಗ ಸ್ಟಾರ್ಟ್ ಆಗ್ತದೆ. ಆಗ ನಿಮ್ಮ ವ್ಯವಹಾರಗಳೆಲ್ಲ ನಿಂತೋಗ್ತವೆ. ನೀವು ಹೆಂಗೋ ಇದ್ದವರು, ಎಷ್ಟೋ ಸುಖವಾಗಿ ಸಂತೋಷವಾಗಿ ಆನಂದವಾಗಿದ್ದವರು, ಲಾಸ್ಟ್ಗೆ ಕೆರ ಪುಟ್ಬಾತ್ ಬೀಳೋಂಥ ಪರಿಸ್ಥಿತಿ ಬರ್ಬೋದು, ದಾರಿದ್ರ್ಯಗಳು ಬರ್ಬೋದು, ರೋಗಗಳು ಬರ್ಬೋದು, ಮಾನಸಿಕವಾಗಿ ದುರ್ಬಲ ಹೊಂದೋದು, ವ್ಯಾಪಾರ ಅದು ಇದು ಎಲ್ಲ ನಷ್ಟ ಆಗ್ಬೋದು. ಇದಕ್ಕೆ ಹಲವಾರು ಕಾರಣಗಳಿರ್ತದೆ. ಒಬ್ಬ ಮನುಷ್ಯ ನಾಶ ಆಗಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಅಲ್ವಾ. ಅದಕ್ಕೆ ನಾವು ಚೆನ್ನಾಗಿರೋವಾಗಲೇ ಇವೆಲ್ಲ ಮಾಡ್ಕೋಬೇಕು ಅಲ್ವಾ, ಅವಾಗಿನ್ನೂ ಒಳ್ಳೆಯದಾಗುತ್ತೆ ಅಲ್ವಾ. ಒಟ್ಟಿನಲ್ಲೇ ರೋಗನಾಶ, ದಾರಿದ್ರ್ಯ ನಾಶ, ಶತ್ರುದೃಷ್ಟಿ, ಭೂತ ಪ್ರೇತ ಪಿಶಾಚಾದಿ ಬಾಧ ನಾಶಕ್ಕೆ ಈ ಒಂದು ಭೂತಾಳೆ ಭಾಳ ಮುಖ್ಯವಾಗಿರುತ್ತೆ. ಗುರುಗಳಿಂದ ಮಂತ್ರದೀಕ್ಷೆ ಮಾಡಿ ತೊಗೋಬೇಕಾಗ್ತದೆ. ಗೊತ್ತಾಯ್ತಲ್ಲ. ನನ್ನ ನಂಬರ್ ಇರುತ್ತೆ, ನಾನು ನಂಬರ್ ಕೊಟ್ಟಿರ್ತೀನಿ. ಬೇಕಂದರೆ ನಾನು ಕಳಿಸ್ಕೊಡ್ತೀನಿ, ಕೊರಿಯರ್ ಪೋಸ್ಟಲ್ಲಿ ಕಳಿಸ್ಕೊಡ್ತೀನಿ. ನಿಮ್ಮ ಅಡ್ರೆಸ್ಸು ನನಗೆ ವಾಟ್ಸಪ್ಗೆ ಹಾಕಿ ನನಗೆ ಕಾಲ್ ಮಾಡಿದ್ರು ನಾನು ಕಳಿಸ್ಕೊಡ್ತೀನಿ ಇದನ್ನು. ಓಕೆನಾ, ಮಂತ್ರದೀಕ್ಷೆ ಮಾಡಿ ಕಳಿಸ್ಕೊಡ್ತೀನಿ. ಓಕೆನಾ. ಇದೇನು ತುಂಬ ಏನು ಕಾಸ್ಟ್ ಆಗೋಲ್ಲ, ನೆನ್ಪಿಟ್ಕೊಳ್ಳಿ, ಭಾಳ ಚೀಪಾಗಿ ಸಿಗುತ್ತೆ, ತೊಗೋಬೋದು. ರಕ್ತ ಭೂತಾಳೆ ಇದು ಯಾವ ರೀತಿ, ಇದು ಹೆಂಗೆ ಕೆಲಸ ಮಾಡ್ತದೆ, ಇದು ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ನೋಡ್ತೀನಿ. ನೋಡಿ, ಇದು ಒಣಗೋಗಿದೆ, ನಿಮ್ಗೆ ಗೊತ್ತಿದೆ. ಹಾಗೆ ಅದನ್ನು ಸ್ವಲ್ಪ ಅವರು ಒಂಥರ ಬಾಯಿಲ್ ಥರ ಮಾಡಿದ್ದಾರೆ, ತೊಗೊಂಡು ಬಂದು ಹಂಗೆ ಕೊಟ್ಟಿಲ್ಲ. ಇದಕ್ಕೆ ಏನೇನೋ ಮಾಡ್ತಾರೆ. ಮರದಲ್ಲಿ ಹಂಗೆ ಕಿತ್ಕೋಬೋದು, ಹಾಗೆ ಕೊಡೋದಿಲ್ಲ. ಮರದಲ್ಲಿ ತೊಗೊಂಡು ಬಂದು ಇದಕ್ಕಿನ್ನೂ ಕೆಲವೆಲ್ಲ ಗಿಡಮೂಲಿಕೆಗಳು ಒಂದು ಪವರ್ ಕೊಟ್ಟು ಬಾಯಿಲ್ ಮಾಡಿರ್ತಾರೆ. ಗೊತ್ತಾಯ್ತಲ್ಲ. ಇದು ಹೇಗೆ ನೋಡಿ, ಒಣಗಿದ್ರು ಕೂಡ ಇದು ಒಣಗಿದ್ರು ಕೂಡ ಯಾವ ರೀತಿ ಇರುತ್ತೆ ಅಂತಲೇ ಕಟ್ ಮಾಡಿ ತೋರಿಸ್ತೀನಿ. ಒಂದು ಚೂರು ನೋಡಿ, ಒಂದು ಕತ್ರಿ ತಗೊಂಡು, ಒಂದು ಕತ್ರಿ ಇದೆ ಅಥವಾ ಏನೋ ಒಂದು ತೊಗೊಳ್ಳಿ, ಮಳೆ ಗಿಳೆ ತೊಗೊಳ್ಳಿ. ನೋಡಿ, ಈ ರೀತಿ ಇರುತ್ತಲ್ಲ, ಇದನ್ನು ಇಲ್ಲಿ ನೋಡಿ, ಹಿಂಗಿದೆ ಅಲ್ಲ, ಎಷ್ಟು ನೀಟಾಗಿದೆ, ಒಣಗಿರುತ್ತೆ. ಇದು ವೆಯ್ಟ್ಲೆಸ್ ಇರುತ್ತೆ, ತೂಕ ಇರಲ್ಲ, ನೆನ್ಪಿಟ್ಕೊಳ್ಳಿ, ತುಂಬ ವೆಯ್ಟ್ಲೆಸ್ ಇರುತ್ತೆ. ಇದು ನೋಡಿ, ಇಲ್ಲಿದೆ, ಇಲ್ಲಿ ಚುಚ್ಚಿದ್ರೆ ಏನಾಗುತ್ತೆ ಗೊತ್ತಾ, ನೀರು ಥರ ಬರುತ್ತೆ. ನೋಡ್ಕೊಳ್ಳಿದ್ರಲ್ಲಿ ನೀರು ಥರ ಬರುತ್ತೆ, ಗೊತ್ತಾಯ್ತಾ. ಪಕ್ಕದಲ್ಲೆಲ್ಲ ನೋಡಿ ನೀರು ಥರ ಇರುತ್ತೆ, ಕಾಣಿಸ್ತಾ, ನೀರು ಥರ ಇರುತ್ತೆ. ಇದು ನೋಡೋಕೆ ಒಣಗಿರುತ್ತೆ, ವೆಯ್ಟ್ಲೆಸ್ ಇರುತ್ತೆ, ಆದರೆ ನೀರು ಥರ ಇರುತ್ತೆ. ನೋಡಿ ಕಾಣಿಸ್ತಾ, ನೀರು ಥರ ಇರುತ್ತಲ್ಲ, ಕತ್ತರಿಗೆಲ್ಲ ಅಂಟ್ಕೊಂಡಿರುತ್ತೆ ನೀರು. ಒಳಗೆ ಮೆಡಿಸನ್ ಇರುತ್ತೆ, ಆಯುರ್ವೇದಿಕ್ ಗಿಡಮೂಲಿಕೆ ಶಕ್ತಿ ಇರುತ್ತೆ, ನೀರು ಥರ ಇರುತ್ತೆ. ಸುತ್ತಲೂ ನೋಡಲ್ಲಿ ನೀರು ಬಂದ್ಬಿಡುತ್ತೆ, ನೀವು ನೋಡ್ಬೋದು, ನೀರು ಬರುತ್ತೆ. ಗೊತ್ತಾಯ್ತಲ್ಲ, ನೀರು ಬರುತ್ತೆ. ಬೇಕಂದರೆ ಇದು ತೊಗೋಬೋದು. ಗೊತ್ತಾಯ್ತಲ್ಲ, ನೀರು ಬರುತ್ತೆ. ಇನ್ನು ಸುಮ್ಮನೆ ಹಂಗೆ ಭಾಳ ವೆಯ್ಟ್ಲೆಸ್ ಇರುತ್ತೆ, ನೀರು ಬರುತ್ತೆ. ಗೊತ್ತಾಯ್ತಲ್ಲ. ನೋಡಿ, ಕಾಣಿಸ್ತಾ, ಕತ್ತರಿ ನೋಡಿ ಹೆಂಗಾಗಿದೆ, ಕಾಣಿಸಲ್ಲ ಇದು. ಓಕೆನಾ. ಇದು ನೀವು ಮಾತಾಡೋ ಒಂದು ಬಾಕ್ಸಲ್ಲೇ ಹಾಕ್ಕೊಳ್ಸ್ತೀನಿ, ಸಣ್ಣ ಬಾಕ್ಸಲ್ಲಿ. ಗೊತ್ತಾಯ್ತಲ್ಲ, ಬಾಕ್ಸ್ ಇರುತ್ತೆ. ಈ ಬಾಕ್ಸಲ್ಲಿ ಒಂದು ಸಣ್ಣ ಪೀಸ್ ನೋಡಿ, ಕಾಣಿಸ್ತಾ. ಇದಕ್ಕೆ ಮಂತ್ರದೀಕ್ಷೆ ಆಗಬೇಕಾಗುತ್ತೆ, ಮಂತ್ರದೀಕ್ಷೆ ಮಾಡಿ ತೊಗೋಬೇಕು. ಹಂಗೆ ತಗೊಂಡ್ರೆ ಪ್ರಯೋಜನ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಒಂದು ಸಣ್ಣ ಬಾಕ್ಸ್, ವೆರಿ ಸಿಂಪಲ್, ಒಂದು ಸಣ್ಣ ಬಾಕ್ಸ್ ಅಷ್ಟೇ, ವೆರಿ ಸಿಂಪಲ್. ಜೊತೆಯಲ್ಲಿ ಕೊಡೋದು, ಗೊತ್ತಾಯ್ತಲ್ಲ, ಜೊತೆಲೆ ಇಟ್ಕೊಳ್ಳೋಂಥದ್ದು. ಗೊತ್ತಾಯ್ತಲ್ಲ. ಭೂತಾಳೆ, ರಕ್ತ ಭೂತಾಳೆ ಚಕ್ಕೆ. ಓಕೆನಾ. ಎಷ್ಟು ನಿಮ್ಮ ಅನುಕೂಲಕ್ಕೆ ವೀಕ್ಷಕರೇ, ಇದು ನಿಮಗೆ ಆತ್ಮಸ್ಥೈರ್ಯ ಕೊಡುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ, ನನ್ನ ಪ್ರಕಾರ. ಗೊತ್ತಾಯ್ತಲ್ಲ. ನಂಬಿಕೆಯ ದೇವರು. ಓಕೆನಾ.
ಏನೇನು ಶಕ್ತಿ ಇರುತ್ತೆ ಅಂತ ಹೇಳಿದ್ದೇನೆ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತು ಕಲಿಕೆ ಚಿಂತಾರ ವಿದ್ಯಾ ಮಹಾಗಣಪತಿ ಶಕ್ತಿಯಿಂದ ಶ್ರೀ ವೆಲ್ಲಿ ಮತ್ತು ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಶಕ್ತಿವರೆಗೂ ನಮ್ಮೆಲ್ಲ ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ, ಸರ್ವ ದೇವತಾ ಶಕ್ತಿ, ಗುರುಶಕ್ತಿ, ಇಡೀ ಯಕ್ಷ, ಕಿನ್ನರ, ಕಿಂಪುರುಷ, ಕಿನ್ನರ ಅಂತಿರಲ್ಲ, ಹೀಗೆ ಕಿನ್ನರ ಗೊತ್ತಾಯ್ತಲ್ಲ. ಒಂದು ವೃಕ್ಷ ದೇವತಾ ಶಕ್ತಿ, ವನಸ್ಪತಿ ಶಕ್ತಿ, ಮಾಂತ್ರಿಕ ಯಂತ್ರ ತಂತ್ರ ಮಂತ್ರ ಶಕ್ತಿ ಗೊತ್ತಾಯ್ತಲ್ಲ. ಎಷ್ಟಿರುತ್ತೆ ನೀವು ಸಾಧನೆ ಮಾಡ್ಕೊಳ್ಳೋರು ಮಾಡ್ಕೋಬೋದು. ನಾನು ಆಗಲೇ ಹೇಳಿದೆ ಬೀಜಾಕ್ಷರ ಮಂತ್ರ ನಿಮಗಿರುತ್ತೆ. ಬೀಜಾಕ್ಷರ ಮಂತ್ರ 9 ದಿನ, 21 ದಿನ, 48 ದಿನ ಸಂಕಲ್ಪ ಮಾಡ್ಕೊಳ್ಳಿ. ಮಂತ್ರ ಸಾಧನೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಏನಂಗೆ ಗೊತ್ತಾಗಿಲ್ಲ ಸಿದ್ಧಿ ಮಾಡ್ಕೊಳ್ಳೋದ್ರ ಬಗ್ಗೆ, ಇಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ಇರುತ್ತಿಲ್ಲ. ಆನ್ಲೈನ್ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ. ಯಂತ್ರ ತಂತ್ರ ಮಂತ್ರ, ಈ ತಾಯ್ತಗಳು ಮಾಡೋದು, ಶ್ರೀಚಕ್ರ ಮಾಡೋದು, ಇದೆಲ್ಲ ಕಲಿಬೋದು. ಸಪ್ತಚಕ್ರಗಳು, ಕುಂಡಲಿನಿ ಸಾಧನೆ, ಇದನ್ನು ಕಲಿಬೋದು. ತುಂಬ ಉಪಯೋಗ ಆಗುತ್ತಲ್ವ. ಏನಾದರೂ ಒಂದು ಜೀವನದಲ್ಲಿ ಮಾಡಬೇಕು. ಆದರೆ ಮೂಢನಂಬಿಕೆ, ಮೌಢ್ಯನಂಬಿಕೆ ಇವೆಲ್ಲ ಇರಬಾರ್ದು. ಮೂಢನಂಬಿಕೆ, ಚೀಟಿಂಗ್, ವಂಚನೆ ಇವೆಲ್ಲ ಇರಬಾರ್ದು. ನಾವೇನೋ ಮಾಡಿದ್ರೆ ಯಾರ್ದು ರಕ್ತ ಇರಬಾರ್ದು, ಯಾರಿಗೂ ಮನಸ್ಸಿಗೆ ನೋಯಿಸಬಾರ್ದು. ಭಕ್ತರು ದೇವ್ರ ಸಮಾನ ಅಲ್ವಾ. ಭಕ್ತರಿಗಿಂತ ದೊಡ್ಡವರು ಜಗತ್ತಿನಲ್ಲಿ ಯಾರಿಲ್ಲ. ಅದಕ್ಕೆ ಗುರುಗಳಾದಂಥವರು, ದೇವರಾದಂಥವನು ಭಕ್ತರನ್ನು ವಂಚಿಸಬಾರ್ದು. ಅದು ಮಹಾಪಾಪ. ಅವ್ರು ಕೊಟ್ಟಷ್ಟು ಕೊಳ್ಳಿ. ಗುರುಗಳಾದವರು ಭಕ್ತರ ಹತ್ರ ಯಾವುದೇ ಕಾರಣಕ್ಕೂ ಪೀಡಿಸಬಾರ್ದು. ಗುರುದಕ್ಷಿಣೆ ಅಂತ ಕೊಡ್ತಾರೆ ಭಕ್ತರು. ವಸ್ತುಗಳಿಗೆ ಏನೋ ಒಂದಷ್ಟು ಹಣ ಕೊಡ್ತಾರೆ ದಕ್ಷಿಣೆ ಅಂತ, ಅಷ್ಟು ತಗೊಂಡು ನಾವು ತೃಪ್ತಿ ಪಡ್ಬೇಕು. ಗುರುಗಳಾದವರು ರೇಟ್ ಹೇಳೋದು ತಪ್ಪಿಲ್ಲ, ಇಷ್ಟಾಗುತ್ತೆ ಅಂತ ಹೇಳೋದು ತಪ್ಪಿಲ್ಲ ಗುರುಗಳು. ಯಾಕಂದ್ರೆ ಅವ್ರಿಗೆ ಖರ್ಚು ವೆಚ್ಚ ಇರುತ್ತೆ. ಕೊರಿಯರ್ ಚಾರ್ಜು ಇರುತ್ತೆ. ಪೋಸ್ಟಲ್ಲಿ ಹೋಗಬೇಕಲ್ಲ ದೂರ ಊರುಗಳಿಗೆ, ಹಾಗೆ ಪೋಸ್ಟ್ ಆಫೀಸ್ ಚಾರ್ಜು ಕೊಡಬೇಕಾಗುತ್ತೆ. ಆಮೇಲೆ ಅಂಗಡಿಗಳೆಲ್ಲ ಹಣನೂ ಕೊಡಬೇಕಾಗುತ್ತೆ. ಹೋಗೋ ಬರೋ ಖರ್ಚು ಇರ್ತದೆ, ಪೆಟ್ರೋಲು ಡೀಸೆಲ್ ಅಂತ ಅಲ್ವಾ. ಅದಕ್ಕೆ ನೀವು ನೋಡಿಕೊಂಡು ಗುರುಗಳಿಗೆ ಎಷ್ಟು ಕೊಡಬೇಕು ಅಂತ ಕೊಟ್ಕೊಳ್ಳಿ. ಗುರುಗಳಿಗೆ ನೀವು ಎಷ್ಟು ಕೊಟ್ಟರು ಅದು ಯಾವತ್ತಿಗೂ ಅನ್ಯಾಯ ಆಗೋಲ್ಲ, ನಷ್ಟ ಆಗೋಲ್ಲ. ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನಿಮ್ಮ ವಂಶಕ್ಕೆ ಒಳ್ಳೆಯದಾಗುತ್ತೆ. ಗುರುಗಳಿಗೆ ಕೊಟ್ಟಿದ್ದು ಯಾವತ್ತೂ ವೇಸ್ಟ್ ಆಗೋಲ್ಲ. ಹಾಗೆ ಗುರುಗಳಾದವರು ಭಕ್ತರನ್ನು ಪೀಡಿಸಬಾರ್ದು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೇಕಾದರೆ ಕಳಿಸ್ಕೊಡ್ತೀನಿ ನಾನು, ಓಕೆನಾ. ಕೊರಿಯರಲ್ಲಿ ಪೋಸ್ಟಲ್ಲಿ ಕಾಲ್ ಮಾಡಿ, ನಂಬರ್ ಇದೆ. ಸಾಧನೆ ಮಾಡೋರು ಬೀಜಾಕ್ಷರ ಮಂತ್ರ ಇಟ್ಕೊಂಡು ಕೂತ್ಕೊಳ್ಳಿ. ಏನೋ ಗೊತ್ತಿಲ್ಲ ಅಂದ್ರೆ ನನ್ನ ಕೇಳಿ, ಅಥವಾ ಇಲ್ಲ ಆನ್ಲೈನ್ ಕ್ಲಾಸ್ ಇರುತ್ತೆ ಸೇರ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ. ಒಳ್ಳೆಯದಾಗಲಿ. ಓಂ ಶಾಂತಿ.